ಶ್ರೀಕೃಷ್ಣಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಸೌಭಾಗ್ಯಲಕ್ಷ್ಮಿ ಯಾರ ಮನೆಗೆ ಬರ್ತಾರೆ ಅನ್ನೋದನ್ನು ಇವತ್ತಿನ ದಿವಸ ತಿಳಿದುಕೊಳ್ಳೋಣ. ಶುಕಾಚಾರ್ಯರು ಈ ವಿಷಯವನ್ನು ಅತ್ಯಂತ ನಿಖರವಾಗಿ ಹೇಳಿದ್ದಾರೆ. ಮೇರುಪೃಷ್ಠೆ ಸುಖಾಸೀನಾಂ ಲಕ್ಷ್ಮೀಂ ಪಪ್ರಚ್ಛ ಕೇಶವಃ ಕೇನೋಪಾಯೇನ ದೇವಿತ್ವಾಂ ನೃಣಾಂ ಭವಸಿ ನಿಶ್ಚಲ. ಸಾಕ್ಷಾತ್ ನಾರಾಯಣ ದೇವರೇ ಲಕ್ಷ್ಮೀದೇವಿಯ ಬಳಿ ಪ್ರಶ್ನೆಯನ್ನು ಕೇಳ್ತಾರೆ, ನೀನು ಯಾರ ಮನೆಯಲ್ಲಿ ನಿಶ್ಚಲವಾಗಿ ಇರ್ತಿ? ಹೀಗೆ ಮೇರು ಪರ್ವತದಲ್ಲಿ ಒಮ್ಮೆ ಲಕ್ಷ್ಮೀನಾರಾಯಣರು ಭೇಟಿಗೆ ಹೋದಾಗ ಅಲ್ಲಿ ಈ ಥರ ಒಂದು ಪ್ರಸಂಗ ನಡೆಯುತ್ತೆ. ಆಗ ಸೌಭಾಗ್ಯ ಲಕ್ಷ್ಮೀದೇವಿ ಮಾತನಾಡ್ತಾರೆ, ನಾನು ಅನೇಕ ಸದ್ಗುಣಗಳುಳ್ಳ ಪುರುಷರ ಮನೆಯಲ್ಲಿ ನಿಶ್ಚಲವಾಗಿ ಇರ್ತೀನಿ. ಅನೇಕ ಶ್ಲೋಕಗಳಿದೆ, ನೂರಾರು ಶ್ಲೋಕಗಳಲ್ಲಿ ಹೇಳ್ತಾ ಕೆಲವೊಂದು ಶ್ಲೋಕಗಳನ್ನು ಇಲ್ಲಿ ನಾನು ಉಲ್ಲೇಖ ಮಾಡ್ತೀನಿ. ಯೋ ಧರ್ಮಶೀಲೋ ವಿಜಿತೇಂದ್ರಿಯಶ್ಚ ವಿದ್ಯಾವಿನೀತೋ ನ ಪರೋಪತಾಪಿ ಅಗರ್ವಿತೋ ಯಶ್ಚ ಜನಾನುರಾಗಿ ತಸ್ಮಿನ್ ಸದಾಹಂ ಪುರುಷೇ ವಸಾಮಿ. ಯಾರ ಮನೆಯಲ್ಲಿ ಪುರುಷನಾದವನು, ಗಂಡನಾದವನು ಧರ್ಮದ ವಿಷಯದಲ್ಲಿ ಆಸಕ್ತನಾಗಿರ್ತಾನೋ, ಧರ್ಮ ನಮ್ಮ ಮನೆಯಲ್ಲಿ ಉಳಿಬೇಕು ಅನ್ನುವಂತಹ ಪ್ರಯತ್ನವನ್ನು ಪಡ್ತಿರ್ತಾನೋ ಅಂತಹವರ ಮನೆಯಲ್ಲಿ ನಾನು ವಾಸ ಮಾಡ್ತೀನಿ. ಯೋ ಧರ್ಮಶೀಲೋ ವಿಜಿತೇಂದ್ರಿಯಶ್ಚ, ಮತ್ತು ಜಿತೇಂದ್ರಿಯನಾಗಿರಬೇಕು, ಪರರ ಸ್ವತ್ತಿನ ವಿಷಯದಲ್ಲಿ ಆಸಕ್ತಿಯನ್ನು ಹೊಂದಿರಬಾರ್ದು. ಅಂತಹ ಜಿತೇಂದ್ರಿಯನಾದವನ ಮನೆಯಲ್ಲಿ ವಾಸ ಮಾಡ್ತೇನೆ. ವಿದ್ಯಾವಿನೀತೋ ನ ಪರೋಪತಾಪಿ, ತತ್ವವಿದ್ಯೆಯ ಬಗ್ಗೆ ಆಸಕ್ತಿಯನ್ನು ಹೊಂದಿರಬೇಕು. ನಿಜವಾದ ವಿದ್ಯೆಯನ್ನು ನಾನು ಪಡೆದುಕೊಳ್ಬೇಕು ಅನ್ನುವಂತಹ ಹಂಬಲ ಇರಬೇಕು. ಮತ್ತು ನ ಪರೋಪತಾಪಿ, ಯಾರಿಗೂ ಕೂಡ ತೊಂದರೆಯನ್ನು ಮಾಡಬಾರ್ದು. ಮಾನಸಿಕವಾಗಿ ಹಿಂಸೆ ಕೊಡೋದು, ದೈಹಿಕವಾಗಿ ಹಿಂಸೆ ಕೊಡೋದು, ಹೀಗೆ ಹಾಗೆ ಮಾಡಬಾರ್ದು. ಮತ್ತು ಅಗರ್ವಿತೋ ಯಶ್ಚ ಜನಾನುರಾಗಿ, ಅಹಂಕಾರವನ್ನು ಹೊಂದಿರಬಾರ್ದು. ಆ ಮನೆಯ ಯಜಮಾನ ಅಹಂಕಾರವನ್ನು ಹೊಂದಿರಬಾರ್ದು. ಎಲ್ಲ ನನ್ನಿಂದನೇ ಈ ಮನೆ ನಡೆಯುತ್ತೆ ಅನ್ನುವಂತಹ ಭಾವವನ್ನು ಹೊಂದಿರಬಾರ್ದು. ಮತ್ತು ಜನಾನುರಾಗಿ ಆಗಿರಬೇಕು. ಎಲ್ಲ ಜನರಿಗೂ ಕೂಡ ಅತ್ಯಂತ ಅನುಕೂಲವನ್ನು ಮಾಡಿಕೊಡ್ತಾ ಇರಬೇಕು ಅವನು. ತಸ್ಮಿನ್ ಸದಾಹಂ ಪುರುಷೇ ವಸಾಮಿ, ಇಂತಹ ಸಜ್ಜನನ ಮನೆಯಲ್ಲಿ ನಾನು ನಿಶ್ಚಲವಾಗಿ ವಾಸ ಮಾಡ್ತೀನಿ ಅಂತ ಸೌಭಾಗ್ಯ ಲಕ್ಷ್ಮಿ ಮಾತನಾಡ್ತಾರೆ. ಇಲ್ಲಿ ಯಾರಿಗೆ ಧರ್ಮದ ಬಗ್ಗೆ ಶ್ರದ್ಧೆ ಇಲ್ವೋ, ಕೇವಲ ಹಣವನ್ನೇ ಮಾಡೋದ್ರಲ್ಲಿ ಆಸಕ್ತರಾಗಿರ್ತಾರೋ ಅವರ ಮನೆಯಲ್ಲಿ ಸೌಭಾಗ್ಯ ಲಕ್ಷ್ಮಿ ಉಳಿಯಲ್ಲ. ಹಣ ಇರ್ಬೋದು, ಲಕ್ಷ್ಮೀದೇವಿಯಿಂದ ಬರುವಂತಹ ನೆಮ್ಮದಿ, ಸಂತೋಷ, ಸುಖ, ಸಮೃದ್ಧಿ, ಶಾಂತಿ, ಆರೋಗ್ಯ, ಆಯುಷ್ಯ ಇವ್ಯಾವುದೂ ಕೂಡ ಇರಲ್ಲ. ಹಣ ಇದ್ದರೂ ಕೂಡ ಅದು ವ್ಯರ್ಥವಾಗಿರುತ್ತೆ, ಅದನ್ನು ಅನುಭವಿಸುವ ತಾಕತ್ತು ಇವನಿಗಿರಲ್ಲ. ಹಾಗೆ ವಿಜಿತೇಂದ್ರಿಯಶ್ಚ, ಜಿತೇಂದ್ರಿಯತ್ವ ಇರಬೇಕು. ನಾನು ಧರ್ಮನಿಷ್ಠನಾಗಿದ್ದೀನಿ, ನಾನು ಬೇರೆಯವರ ಸಂಪತ್ತನ್ನು ನಾನು ತಗೊಳ್ಬಹುದು ಅನ್ನೋ ಭಾವ ಇರಬಾರ್ದು. ಅನೇಕರಿದ್ದಾರೆ ಹಾಗೆ, ಧರ್ಮವನ್ನು ಆಚರಣೆ ಮಾಡ್ತಾರೆ, ಅಂದರೆ ಸದಾಚಾರವನ್ನೆಲ್ಲ ಮಾಡ್ತಾರೆ, ಆದರೆ ಮತ್ತೊಬ್ಬರ ಸ್ವತ್ತಿನ ವಿಷಯದಲ್ಲಿ ಅವರಿಗೆ ತುಂಬ ಶ್ರದ್ಧೆ ಇರುತ್ತೆ. ಹೇಗಾದರೂ ಹಣ ಸಂಪಾದನೆ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ, ಹಾಗೂ ಮಾಡಬಾರ್ದು. ಇನ್ನು ಅನೇಕರಿಗೆ ವಿದ್ಯೆ ಇರುತ್ತೆ, ಆದರೆ ವಿದ್ಯೆಯಿಂದ ವಿನಯ ಬಂದಿರಲ್ಲ, ಅಹಂಕಾರವನ್ನು ಹೊಂದಿರ್ತಾರೆ, ಯಾರ ಹತ್ರ ಮಾತು ಆಡಲ್ಲ, ತಾವು ಕಲಿತ ವಿದ್ಯೆಯನ್ನು ಮತ್ತೊಬ್ಬರಿಗೆ ಹೇಳ್ಕೊಡೋದೂ ಇಲ್ಲ. ಅಂಥವರಿಗೆ ಸೌಭಾಗ್ಯ ಲಕ್ಷ್ಮಿ ಒಲಿಯಲ್ಲ. ಮತ್ತು ವಿನಾಕಾರಣ ಮನೆಯಲ್ಲಿರೋರೆಲ್ಲರೂ ಕೂಡ ನನ್ನ ಅಧೀನವಾಗಿರಬೇಕು ಅಂತ ಡಾಮಿನೇಟ್ ಅಂತಾರಲ್ಲ, ಹಾಗೆ ಎಲ್ಲರೂ ಕೂಡ ನನ್ನ ವಶದಲ್ಲಿರಬೇಕು ಅಂತ ಅಂದುಕೊಳ್ಳುವವನ ಮನೆಯಲ್ಲಿ ಲಕ್ಷ್ಮೀದೇವಿ ಸ್ಥಿರವಾಗಿ ಉಳಿಯಲ್ಲ. ಬರ್ತಾರೆ ಹೋಗ್ತಾರೆ, ಹಾಗೆ ಸ್ಥಿರವಾಗಿ ಉಳಿಯಲ್ಲ. ಮತ್ತು ಅಹಂಕಾರ, ಯಾವ ಹಂತದಲ್ಲೂ ಕೂಡ ಅಹಂಕಾರವನ್ನು ಹೊಂದಬಾರದು. ಎಲ್ಲ ಜನಗಳಿಗೆ ಅನುರಾಗಿ ಆಗಿರಬೇಕು. ಅನೇಕರಿಗೆ ಅವರನ್ನು ನೋಡಿದ್ರೆ ಸಾಕು, ಅವರ ಹತ್ತಿರ ಹೋಗೋದು ಬೇಡ ಅನ್ನೋ ಭಾವ ಬರಬಾರ್ದು. ಎಲ್ರಿಗೂ ಕೂಡ ಅವನು ಬೇಕು ಬೇಕು ಅಂತ ಅನ್ನಿಸಬೇಕು. ಇಂತಹವರ ಮನೆಯಲ್ಲಿ ಲಕ್ಷ್ಮೀದೇವಿ ಬಂದರೆ ಸ್ಥಿರವಾಗಿ ಇದ್ದುಬಿಡ್ತಾರೆ ಮತ್ತು ಅಲ್ಲಿಂದ ಹೋಗೋದೇ ಇಲ್ಲ ಅಂತ ಸ್ವತಃ ಸೌಭಾಗ್ಯ ಲಕ್ಷ್ಮಿ ಹೇಳುವಂತಹ ಮಾತು. ಇನ್ನೂ ಮುಂದಿನ ಶ್ಲೋಕ.
ಚಿರಂ ಸ್ನಾತಿ ಧೃತಂ ಭುಂಕ್ತೆ ಪುಷ್ಪಂ ಪ್ರಾಪ್ಯ ನ ಜೀವತಿ ಯೋ ನ ಪಶ್ಯೇ ಸ್ತ್ರಿಯಂ ನಗ್ನಾಂ ನಿಯತಂ ಸಚ ಮೇ ಪ್ರಿಯಃ. ನಿತ್ಯವೂ ಕೂಡ ಸ್ನಾನವನ್ನು ಮಾಡಬೇಕು. ಹೇಗೆ ಮಾಡಬೇಕು ಅಂತಂದರೆ ಗಜವತ್ ಸ್ನಾನಮಾಚರೇತ್ ಅಂತ ಹೇಳ್ತಾರೆ. ಆನೆಯಂತೆ ಸ್ನಾನ ಮಾಡಬೇಕು. ಆನೆಗಳ ಸ್ನಾನ ನಿಮಗೆ ಗೊತ್ತಿರ್ಬೋದು. ಎಷ್ಟು ತಮ್ಮ ದೇಹದ ಮೇಲೆ ನೀರು ಹಾಕ್ಕೊಂಡ್ರೂ ಅವಾಗ ತೃಪ್ತಿ ಆಗಲ್ಲ. ಗಂಟೆಗಟ್ಟಲೆ ಸ್ನಾನ ಮಾಡುತ್ತವೆ ಆನೆಗಳು. ಹಾಗೆ ಸ್ನಾನವನ್ನು ದೇಹ ಶುದ್ಧಿ ಆಗೋ ಹಾಗೆ ನೀಟಾಗಿ ತುಂಬ ಹೊತ್ತು ಮಾಡಬೇಕು ಸ್ನಾನವನ್ನು. ಆಮೇಲೆ ಊಟವನ್ನು ತುಂಬ ಹೊತ್ತು ಮಾಡಬಾರ್ದು. ಆನೆಗೆ ತುಂಬ ಸ್ನಾನವನ್ನು ತುಂಬ ಹೊತ್ತು ಮಾಡಬೇಕು. ಊಟವನ್ನು ತುಂಬ ನಿಧಾನಕ್ಕೂ ಮಾಡಬಾರ್ದು. ಅಂದರೆ ತುಂಬ ಗಂಟೆಗಟ್ಟಲೆ ಊಟ ಮಾಡಬಾರ್ದು. ತುಂಬ ಫಾಸ್ಟಾಗಿ 5 ನಿಮಿಷದಲ್ಲೂ ಊಟ ಮಾಡಬಾರ್ದು. ಶ್ರದ್ಧೆಯಿಂದ ಊಟವನ್ನು ಅಚ್ಚುಕಟ್ಟಾಗಿ ಒಮ್ಮೆಲೇ ಮಾಡಿಬಿಡಬೇಕು. ಆಮೇಲೆ ಪುಷ್ಪವನ್ನು ನಿತ್ಯವೂ ಕೂಡ ಮುಡಿದುಕೊಳ್ಬೇಕು. ಪುರುಷ ಆಗಲಿ ಸ್ತ್ರೀ ಆಗಲಿ ಕನಿಷ್ಠ ಪಕ್ಷ ಆಘ್ರಾಣವನ್ನಾದರೂ ಮಾಡಬೇಕು. ಅದರ ವಾಸನೆಯನ್ನು ಪರಿಮಳವನ್ನು ತೆಗೆದುಕೊಳ್ಬೇಕು. ಸ್ತ್ರೀಯರಾದವರು ಅದನ್ನು ಮುಡಿದುಕೊಳ್ಬೇಕು. ಯಾವ ಪುಷ್ಪವನ್ನು? ದೇವರಿಗೆ ಸಮರ್ಪಿತವಾದ ಪುಷ್ಪವನ್ನು ನಿತ್ಯವೂ ಮುಡಿದುಕೊಳ್ಬೇಕು. ಅವರ ದೇಹದಲ್ಲಿ ನಾನು ಇರ್ತೀನಿ ಅಂತ ಲಕ್ಷ್ಮೀದೇವಿ ಹೇಳ್ತಾರೆ. ಮತ್ತು ನಗ್ನರಾದವರನ್ನು ನೋಡಬಾರ್ದು. ನಿಯತಂ ಸ್ತ್ರೀಯಂ ನಗ್ನಾಂ ನಿಯತಂ ಸಚಮೇ ಪ್ರಿಯ ಯೋ ನ ಪಶ್ಯೇತ್. ಇಂತಹವರು ನನಗೆ ಅತ್ಯಂತ ಪ್ರೀತಿಪಾತ್ರರಾಗ್ತಾರೆ. ಇಂತಹವರ ಮನೆಯಲ್ಲಿ ನಾನು ಇರ್ತೀನಿ. ಆಮೇಲೆ 3 ಮಹಾಗುಣಗಳು ಯಾರಲ್ಲಿರುತ್ತೋ ಅಂಥವರ ಮನೆಯಲ್ಲಿ ನಾನು ವಾಸ ಮಾಡ್ತೀನಿ. ತ್ಯಾಗ ಸತ್ಯಂ ಚ ಶೌಚಂ ಚ ತ್ರಯಮಿತಿ ಮಹಾಗುಣಾ ಸಮಾಪ್ನೋತಿ ಗುಣಾನೇತಾನ್ ಶ್ರದ್ಧಾವಾನ್ ಸಚ ಮೇ ಪ್ರಿಯ. ನಮ್ಮ ಬದುಕಿನಲ್ಲಿ 3 ಮಹಾಗುಣಗಳನ್ನು ನಾವು ಪ್ರಯತ್ನಪಟ್ಟು ಪಡೆದುಕೊಳ್ಬೇಕು. ಆ 3 ಮಹಾಗುಣಗಳು ಇತ್ತು ಅಂದರೆ ಅವರಲ್ಲಿ ಲಕ್ಷ್ಮೀದೇವಿ ಬಂದರೆ ಸ್ಥಿರವಾಗಿ ಉಳಿದು ಬಿಡ್ತಾಳೆ. ಅಷ್ಟೇ ಅಲ್ಲ, ಆ ಸಿಕ್ಕ ಸಂಪತ್ತು ಅತ್ಯಂತ ಶ್ರೇಯಸ್ಕರವಾಗಿರುತ್ತೆ, ಸಂತೋಷದಾಯಕವಾಗಿರುತ್ತೆ. ಅದ್ಯಾವುದು 3 ಗುಣ? ತ್ಯಾಗ ಸತ್ಯಂಚ ಶೌಚಂಚ. ಒಂದು, ದೇಹ ಯಾವಾಗಲೂ ಶುದ್ಧಿಯಾಗಿರಬೇಕು, ಮನಸ್ಸನ್ನು ಸ್ವಚ್ಛವಾಗಿ ಇಟ್ಕೊಂಡಿರಬೇಕು, ಮನೆಯನ್ನು ಸ್ವಚ್ಛವಾಗಿ ಇಟ್ಕೊಂಡಿರಬೇಕು. ಇನ್ನೊಂದು, ಸತ್ಯವಾದದ್ದನ್ನೇ ಹೇಳಬೇಕು, ಸುಳ್ಳು ಹೇಳಬಾರ್ದು, ವಿನಾಕಾರಣ ಸುಳ್ಳು ಹೇಳಬಾರ್ದು, ಸತ್ಯವನ್ನೇ ಹೇಳಬೇಕು. ಮತ್ತೊಂದು, ತನಗೆ ಬಂದಿರುವಂತಹ ಸಂಪತ್ತನ್ನು ಮತ್ತೊಬ್ಬರಿಗೆ ದಾನ ಮಾಡುವ ಮನೋಭಾವವನ್ನು ಹೊಂದಿರಬೇಕು. ಹೀಗೆ 3 ಗುಣಗಳು, ಒಂದು ಶೌಚ, ಮತ್ತೊಂದು ಸತ್ಯ ಪರಿಪಾಲನೆ, ಇನ್ನೊಂದು ತ್ಯಾಗ. ಈ 3 ಗುಣಗಳು ಇದ್ದಲ್ಲಿ ಯಾರು ಕೈ ಎತ್ತಿ ದಾನ ಮಾಡ್ತಾರೋ ಅಂಥವರ ಮನೆಗೆ ಸೌಭಾಗ್ಯ ಲಕ್ಷ್ಮೀದೇವಿ ಬರ್ತೀನಿ ಅಂತ ಹೇಳ್ತಾರೆ. ತ್ಯಾಗ ಸತ್ಯಂಚ ಶೌಚಂಚ. ಹೀಗೆ 3 ಗುಣಗಳು ಯಾರ ಮನೆಯಲ್ಲಿ ಇರುತ್ತೋ, ಯಾರಲ್ಲಿ ಇರುತ್ತೋ ಅಂತಹ ಕಡೆ ಸೌಭಾಗ್ಯ ಲಕ್ಷ್ಮೀದೇವಿ ಸ್ಥಿರವಾಗಿ ಬಂದು ಇರ್ತಾರೆ. ಅನೇಕರಿಗೆ ಇವತ್ತಿನ ದಿವಸ ಬಡತನ ಇದೆ, ಕಷ್ಟ ಕಾರ್ಪಣ್ಯಗಳಿದೆ. ಅವರು ಹಣ ಸಂಪಾದನೆ ಕಡೆ ಗಮನ ಕೊಡುವ ಮೊದಲು ಹೀಗೆ ತಮ್ಮ ಆತ್ಮೋನ್ನತಿಗೆ ಬೇಕಾಗಿರುವಂತಹ ಗುಣಗಳನ್ನು ಅಳವಡಿಸಿಕೊಳ್ಳುವುದರ ಕಡೆ ಗಮನವನ್ನು ಹರಿಸಬೇಕು. ಆಗ ಅವರಿಗೆ ಎಲ್ಲ ವಿಧವಾದ ಶ್ರೇಯಸ್ಸು, ಸಂಪತ್ತು ಎಲ್ಲವೂ ಕೂಡ ಬೇಡ ಅಂದರೂ ಕೂಡ ಬರುತ್ತೆ. ಆದ್ದರಿಂದ ಈ ನಿಟ್ಟಿನಲ್ಲಿ ನಾವು ಪ್ರಯತ್ನವನ್ನು ಮಾಡೋಣ. ಗುರುರಾಯರ ಸೇವೆಯಲ್ಲಿ ತಲ್ಲೀನರಾಗಿ ಅನೇಕರು ಉತ್ತಮ ಸಾಧನೆಗಳನ್ನು ಮಾಡಿಕೊಳ್ತಾ ಇದ್ದಾರೆ. ಶ್ರೀಮತಿ ವನಿತಾ ಕೃಷ್ಣಮೂರ್ತಿ ಅನ್ನುವರು 1,00,000 ಬಾರಿ ಶ್ರೀರಾಘವೇಂದ್ರ ಎಂಬ ನಾಮಲೇಖನವನ್ನು ಮಾಡಿದ್ದಾರೆ. ಹಾಗೂ ಗುರುರಾಯರ ವಿಶೇಷ ಅನುಗ್ರಹವನ್ನು ಅವರು ಪಡೆದುಕೊಂಡಿದ್ದಾರೆ. ಅವರು ಇವತ್ತಿನ ದಿವಸ ನಮ್ಮೆದುರು ಮಾತನಾಡ್ತಾರೆ. ಬನ್ನಿ ಕೇಳೋಣ. ನಮಸ್ಕಾರ, ನಾನು ವನಿತಾ ಕೃಷ್ಣಮೂರ್ತಿ ಅಂತ ಹನುಮನ್ ನಗರ ಬಸವನಗುಡಿ ಬೆಂಗಳೂರಿಂದ ಮಾತಾಡ್ತಿದ್ದೀನಿ. ನಾನು ಮೊದಲಿನಿಂದಲೂ ರಾಯರ ಭಕ್ತೆ. ಮೊದಲು ನಾನು ಈ ಥರ ನಾಮಲೇಖನ ಬರ್ದೀನಿ. ಬಟ್ ಇವಾಗ ಈ ಮಠದಿಂದನೇ ಏನು ಮಾಡ್ತಾರೆ, ಬುಕ್ಸ್ ಎಲ್ಲ ಏನು ಮಾಡ್ತಾರೆ ಅಂತ ಗೊತ್ತಾದಮೇಲೆ ತರಿಸ್ಕೊಂಡು ಬರೀಬೇಕು ಅಂತ ಅನ್ನಿಸ್ತು. ಬುಕ್ ಮಾಡಿ ತರಿಸಿ ಫೆಬ್ರವರಿ 6 ಮಧ್ವನವಮಿಯಿಂದ ಒಳ್ಳೆಯ ದಿನ ಅಂದ್ಕೊಂಡು ಸ್ಟಾರ್ಟ್ ಮಾಡಿದೆ. ಮಾರ್ಚ್ 25ಕ್ಕೆ ಮುಗಿಸ್ಬೇಕು ಅನ್ನೋದೊಂದು ಆಸೆ ಇತ್ತು. ಆದರೆ ಯಾಕೋ ಅನಿವಾರ್ಯ ಕಾರಣದಿಂದ ಮಾರ್ಚ್ 25ಕ್ಕೆ ಮುಗಿಲೇ ಇಲ್ಲ. 50 ಬುಕ್ಕೆಲ್ಲ ಫಾಸ್ಟಾಗಿ ಮುಗೀತು. ಮುಂದಿನ 50 ಬುಕ್ಕಿಗೆ ಏನೇನೋ ಸಮಸ್ಯೆಗಳು, ಸ್ಲೋ ಆಗ್ತಾ ಹೋಯಿತು. ಆದರೂ ಬಿಡೋದು ಬೇಡ ಅಂತ ಹಠ ತೊಟ್ಟು ಕಂಪ್ಲೀಟ್ ಮಾಡಲೇಬೇಕು ಅಂತ 101 ಬುಕ್ಕನ್ನು ಕಂಪ್ಲೀಟ್ ಮಾಡಿದೆ. ಏಪ್ರಿಲಲ್ಲಿ ಸಂಪೂರ್ಣಗೊಳಿಸಿದೆ ಎಲ್ಲನೂ. ಏಪ್ರಿಲ್ 30
ನಕ್ಷತ್ರತಿಯ ದಿನ ನಾನು ಕೃಷ್ಣಾರ್ಪಣನೂ ಮಾಡಿದೆ. ಖುಷಿ ಆಯಿತು. 101 ಬುಕ್ಕು ರಾಯರ ನಾಮ ಲೇಖನ ಮುಗಿಸಿನಲ್ಲ ಅಂತ. ರಾಯರು ಒಳ್ಳೇದು ಮಾಡೇ ಮಾಡ್ತಾರೆ. ರಾಯರಿದ್ದಾರೆ, ಎಲ್ರಿಗೂ ಒಳ್ಳೇದು ಮಾಡ್ತಾರೆ. ಸಾಧ್ಯ ಆದರೆ ನೀವು ಈ ಅಭಿಯಾನದಲ್ಲಿ ಪಾಲ್ಗೊಳ್ರಿ. ರಾಯರನ್ನು ನಂಬಿ ರಾಯರಿದ್ದಾರೆ. ಇಲ್ಲಿಯ ತನಕ ತಾವು ಕೇಳಿದಂತೆ ಶ್ರೀಮತಿ ವನಿತಾ ಕೃಷ್ಣಮೂರ್ತಿ ಇವರು 1,00,000 ಬಾರಿ ಶ್ರೀರಾಘವೇಂದ್ರ ಎಂಬ ನಾಮಲೇಖನವನ್ನು ಮಾಡಿ ಗುರುರಾಯರ ಮಹತ್ವವನ್ನು ಅರಿತು ತಮ್ಮ ಜೀವನವನ್ನು ಸಾರ್ಥಕವನ್ನಾಗಿ ಮಾಡಿಕೊಂಡಿದ್ದಾರೆ. ಇವರಿಗೂ ಇವರ ಕುಟುಂಬಕ್ಕೂ ಗುರುರಾಯರು ಸಂಪೂರ್ಣವಾಗಿ ಪರಿಪೂರ್ಣವಾಗಿ ಅನುಗ್ರಹವನ್ನು ಉಂಟು ಮಾಡಲಿ. ನಮ್ಮ ಸಂಸ್ಥೆಯಿಂದ ಇವರಿಗೆ ಶತಸಹಸ್ರ ಶ್ರೀ ರಾಘವೇಂದ್ರ ನಾಮಲೇಖಕಿ ಎಂಬ ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಾ ಇದ್ದೀವಿ. ಗುರುರಾಯರು ವಿಶೇಷವಾಗಿ ಅನುಗ್ರಹವನ್ನು ಉಂಟು ಮಾಡಿ ಜೀವನವು ಹಸನ್ಮುಖಿಯಾಗಲಿ, ಆಯುಷ್ಯ ಆರೋಗ್ಯಗಳು ಪ್ರಾಪ್ತವಾಗಲಿ ಎಂಬುದಾಗಿ ಪ್ರಾರ್ಥಿಸ್ತಾ, ಯಸ್ಸರ್ವಗುಣಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರೀಯತಾಂ ಪ್ರೀತೆಯೇ ಬಾಲಂ ವಿಷ್ಣುರ್ಮೇ ಪರಮಃಸುರ್ಹತು. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀರಾಘವೇಂದ್ರ ಎಂಬ ನಾಮಲೇಖನ ಯಜ್ಞದಲ್ಲಿ ತೊಡಗಿಕೊಳ್ಳಲು ನೀವು ನಮ್ಮನ್ನು ವಾಟ್ಸ್ಯಾಪ್ ಮೂಲಕ ಸಂಪರ್ಕ ಮಾಡಿ. ಚಾತುರ್ಮಾಸ್ಯ ಕಾಲದಲ್ಲಿ 1,00,000 ಬಾರಿ ಶ್ರೀರಾಘವೇಂದ್ರ ಎಂಬ ನಾಮಲೇಖನವನ್ನು ಮಾಡಿ ಧನ್ಯರಾಗಿರಿ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀರಾಘವೇಂದ್ರ 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 ಶ್ರೀರಾಘವೇಂದ್ರ